12 ವರ್ಷ 100 ಟೂರ್ ಮಾಡಿದ ಮೋದಿ ಲಾಭ ಯಾರಿಗೆ? ಎಪಿಸೋಡ್ 7 ತುಘಲಕ್ ಮಾದರಿಯ ಲಾಕ್ಡೌನ್ ರಿಲಯನ್ಸ್ ಜಿಯೋಗೆ ಒಲಿದ ಲಕ್. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಅದು 2020 ಮಾರ್ಚ್ 24 ರಾತ್ರಿ 8 ಗಂಟೆ. ಭಾರತದ ಜನಸಾಮಾನ್ಯರು ಎಂದಿಗೂ ಮರೆಯಲಾಗದ ಕರಾಳ ರಾತ್ರಿ. ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಟಿವಿಯಲ್ಲಿ ಕಾಣಿಸ್ಕೊಂಡ್ರು. ಮಹಾಭಾರತ ಯುದ್ಧ ಗೆಲ್ಲಲು 18 ದಿನ ಬೇಕಾಯಿತು. ಕೊರೋನಾ ವಿರುದ್ಧದ ಈ ಯುದ್ಧ ಗೆಲ್ಲಲು ನಮಗೆ 21 ದಿನ ಬೇಕು ಅಂತ ಹೇಳಿ ಕೇವಲ 4 ಗಂಟೆಗಳ ಕಾಲಾವಕಾಶ ಕೊಟ್ಟು ಇಡೀ 135 ಕೋಟಿ ಜನಸಂಖ್ಯೆಯ ದೇಶವನ್ನೇ ಸಂಪೂರ್ಣ ಲಾಕ್ಡೌನ್ ಮಾಡಿದರು. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, ರಾಜ್ಯ ಸರ್ಕಾರಗಳೊಂದಿಗೆ ಯಾವುದೇ ಚರ್ಚೆ ನಡೆಸದೆ, ಸಾಮಾನ್ಯ ಜನರಿಗೆ ಕನಿಷ್ಠ ಮುನ್ಸೂಚನೆಯನ್ನು ನೀಡದೆ ಜಾರಿಯಾದ ಈ ತುಘಲಕ್ ಮಾದರಿಯ ಲಾಕ್ಡೌನ್ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಾನವೀಯ ಮತ್ತು ಆರ್ಥಿಕ ದುರಂತಕ್ಕೆ ನಾಂದಿ ಹಾಡಿತು. ಕೋಟ್ಯಂತರ ವಲಸೆ ಕಾರ್ಮಿಕರು ಹಸಿವಿನಿಂದ, ಕೈಯಲ್ಲಿ ದುಡ್ಡಿಲ್ಲದೆ, ವಸತಿ ಇಲ್ಲದೆ, ಬಸ್ಸು ರೈಲುಗಳ ಸಂಪರ್ಕವಿಲ್ಲದೆ ದೆಹಲಿ, ಮುಂಬೈ, ಅಹಮದಾಬಾದ್ ಮತ್ತು ಬೆಂಗಳೂರಿನಂತಹ ಮಹಾನಗರಗಳಿಂದ ಉತ್ತರ ಪ್ರದೇಶ, ಬಿಹಾರ, ಒಡಿಶಾದ ತಮ್ಮ ಹಳ್ಳಿಗಳಿಗೆ 100 ಕಿಲೋಮೀಟರ್ ಬರಿಗಾಲಿನಲ್ಲಿ ಹೆದ್ದಾರಿಗಳಲ್ಲಿ ನಡೆಯಲಿಕ್ಕೆ ಶುರು ಮಾಡಿದರು. ದಾರಿಯಲ್ಲಿ ಹೆಣ್ಣು ಮಕ್ಕಳ ಹೆರಿಗೆಯಾದವು. ರೈಲ್ವೆ ಹಳಿಗಳ ಮೇಲೆ ದಣಿವು ಆರಿಸಿಕೊಳ್ಳಲು ಮಲಗಿದ್ದ ಕಾರ್ಮಿಕರ ಮೇಲೆ ಗೂಡ್ಸ್ ರೈಲು ಹರಿದು ಅಸುನೀಗಿದವು. ಹಸಿವಿನಿಂದ ಮತ್ತು ಬಿಸಿಲಿನ ಬೇಗೆಯಿಂದ ಮಕ್ಕಳು ತಾಯಿಯ ಮಡಿಲಲ್ಲೇ ಅತ್ತು ಪ್ರಾಣ ಬಿಟ್ಟವು. ಇಡೀ ದೇಶವೇ ಸ್ಮಶಾನ ಸದೃಶವಾಗ್ತಿದ್ದಾಗ, ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಜನ ಆಕ್ಸಿಜನ್ ಸಿಲಿಂಡರ್ಗಾಗಿ ಕಾಳಸಂತೆಯಲ್ಲಿ ಲಕ್ಷಾಂತರ ರೂಪಾಯಿ ಸುರಿಯುತ್ತಿದ್ದಾಗ, ನಮ್ಮ ದೇಶದ ವಿದೇಶಾಂಗ ನೀತಿ ಮಾತ್ರ ಜಾಗತಿಕ ಮಟ್ಟದಲ್ಲಿ ಪ್ರಧಾನಿಯವರ ವೈಯಕ್ತಿಕ ಇಮೇಜ್ ಬಿಲ್ಡಿಂಗ್ ಮಾಡಲು ವ್ಯಾಕ್ಸಿನ್ ಮೈತ್ರಿ ಅನ್ನೋ ಬೃಹತ್ PR ಶೋನಲ್ಲಿ ಬ್ಯುಸಿಯಾಗಿತ್ತು. ಮತ್ತೊಂದೆಡೆ ದೇಶದ ಕೋಟ್ಯಂತರ ಸಣ್ಣ ಪುಟ್ಟ ವ್ಯಾಪಾರಗಳೆಲ್ಲ ಧೂಳೀಪಟವಾಗ್ತಿದ್ದ ಇದೇ ಲಾಕ್ಡೌನ್ ಕಾಲದಲ್ಲಿ ಪ್ರಧಾನಿಯವರ ಆಪ್ತ ಕಾರ್ಪೊರೇಟ್ ಕುಬೇರ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಜಿಯೋಗೆ ಮಾತ್ರ ಜಾಗತಿಕ ದೈತ್ಯರಿಂದ ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಹರಿದು ಬರ್ತಿತ್ತು. ಇವತ್ತಿನ ಎಪಿಸೋಡ್ನಲ್ಲಿ ಈ ಕೋವಿಡ್ ಕಾಲದ ಕ್ರೂರ ರಾಜತಾಂತ್ರಿಕತೆ ಮತ್ತು ಕಾರ್ಪೊರೇಟ್ ಲಕ್ನ ಅಸಲಿ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. 2020 ಅಂತ್ಯ ಮತ್ತು 2021 ಆರಂಭದ ಕಾಲಘಟ್ಟವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಸ್ನೇಹಿತರೆ. ಭಾರತದಲ್ಲಿ ಕೊರೋನಾ ಮೊದಲ ಅಲೆ ಮುಗಿದು ಅತ್ಯಂತ ಭೀಕರವಾದ 2ನೇ ಅಲೆಯ ಮುನ್ಸೂಚನೆ ಸಿಕ್ತಿತ್ತು. ಪ್ರಪಂಚದ ಬೇರೆ ಬೇರೆ ಪ್ರಜಾಪ್ರಭುತ್ವ ದೇಶಗಳಾದ ಅಮೆರಿಕ, UK ಮತ್ತು ಯುರೋಪಿಯನ್ ಒಕ್ಕೂಟದ ದೇಶಗಳು ತಮ್ಮ ಜನಸಂಖ್ಯೆಗಿಂತ 3 ಪಟ್ಟು ಹೆಚ್ಚು ಲಸಿಕೆಗಳನ್ನು ತಯಾರಿಕಾ ಕಂಪನಿಗಳಿಂದ ಮೊದಲೇ $1 ಬಿಲಿಯನ್ ಹಣ ಪಾವತಿಸಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಇಟ್ಕೊಂಡಿತು. ಆದರೆ ಜಗತ್ತಿನ ಅತಿ ದೊಡ್ಡ ಲಸಿಕೆ ಉತ್ಪಾದನಾ ಹಬ್ ಆದ ಸೀರಮ್ ಇನ್ಸ್ಟಿಟ್ಯೂಟ್ ಭಾರತದಲ್ಲಿ ಇದ್ದರೂ ಭಾರತ ಸರ್ಕಾರ ಮಾತ್ರ ತನ್ನ ದೇಶದ ಜನರಿಗಾಗಿ ಯಾವುದೇ ವ್ಯವಸ್ಥಿತವಾದ ಮುಂಗಡ ಆರ್ಡರ್ ಅಥವಾ ಫಂಡಿಂಗ್ ಮಾಡದೆ ಸದ್ದಿಲ್ಲದೆ ಕುಳಿತಿತ್ತು. ಆದರೆ ಜನವರಿ 2021ರಲ್ಲಿ ನಮ್ಮ ವಿದೇಶಾಂಗ ಸಚಿವಾಲಯ ಒಂದು ಅದ್ದೂರಿ ಜಾಗತಿಕ ಯೋಜನೆಯನ್ನು ಘೋಷಿಸಿತು. ಅದರ ಹೆಸರು ವ್ಯಾಕ್ಸಿನ್ ಮೈತ್ರಿ. ಭಾರತದಲ್ಲಿ ತಯಾರಾಗ್ತಿದ್ದ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳನ್ನು ಪ್ರಪಂಚದ 95ಕ್ಕೂ ಹೆಚ್ಚು ದೇಶಗಳಿಗೆ ಉಚಿತವಾಗಿ ಮತ್ತು ವಾಣಿಜ್ಯ ಒಪ್ಪಂದಗಳ ಅಡಿಯಲ್ಲಿ ರಫ್ತು ಮಾಡಲಿಕ್ಕೆ ಶುರು ಮಾಡಲಾಯಿತು. ಭಾರತ ಈಗ ಪ್ರಪಂಚದ ಫಾರ್ಮಸಿ. ವಿಶ್ವವೇ ನರೇಂದ್ರ ಮೋದಿಯವರನ್ನು ನೋಡಿ ಕೈ ಮುಗಿತಿದೆ ಅಂತ ದೇಶದ ಮಾಧ್ಯಮಗಳು ಹಗಲಿರುಳು ಪ್ರಚಾರ ಮಾಡಿದವು. ಆದರೆ ಇದರ ಅಸಲಿ ಕಹಿ ಸತ್ಯ ಮಾರ್ಚ್ ಮತ್ತು ಏಪ್ರಿಲ್ 2021ರಲ್ಲಿ ಇಡೀ ದೇಶದ ಕಣ್ಣೆದುರೇ ಅತ್ಯಂತ ರಕ್ತಸಿಕ್ತವಾಗಿ ಬಯಲಿಗೆ ಬಂತು. ಯಾವಾಗ ಭಾರತದಲ್ಲಿ ಕೊರೋನಾದ 2ನೇ ಅಲೆ ಸೆಕೆಂಡ್ ವೇವ್ ಡೆಲ್ಟಾ ರೂಪಾಂತರದ ರೂಪದಲ್ಲಿ ಅಪ್ಪಳಿಸ್ತೋ, ಇಡೀ ದೇಶದ ಆರೋಗ್ಯ ವ್ಯವಸ್ಥೆ ಒಂದೇ ವಾರದಲ್ಲಿ ಜರ್ಜರಿತವಾಗಿ ಹೋಯಿತು. ಜನ
ಆಸ್ಪತ್ರೆಗಳ ಮುಂಭಾಗದಲ್ಲಿ, ರಸ್ತೆಗಳ ಮೇಲೆ ಆಕ್ಸಿಜನ್ ಸಿಲಿಂಡರ್ಗಾಗಿ ಸಾಲಿನಲ್ಲಿ ನಿಂತು ಉಸಿರುಗಟ್ಟಿ ಪ್ರಾಣ ಬಿಟ್ಟರು. ಚಿತಾಗಾರಗಳಲ್ಲಿ ಹೆಣ ಹೂಳಲು ಮತ್ತು ಸುಡಲು ಜಾಗವಿಲ್ಲದೆ ಉದ್ಯಾನವನಗಳು ಮತ್ತು ಫುಟ್ಪಾತ್ಗಳನ್ನು ತಾತ್ಕಾಲಿಕ ಚಿತಾಗಾರಗಳನ್ನಾಗಿ ಮಾಡಬೇಕಾಯಿತು. ಉತ್ತರ ಪ್ರದೇಶ ಮತ್ತು ಬಿಹಾರದ ಗಡಿಗಳಲ್ಲಿ ಗಂಗಾ ನದಿಯಲ್ಲಿ ನೂರಾರು ಕೊಳೆಯುತ್ತಿರುವ ಹೆಣಗಳು ತೇಲಿ ಬಂದ ದೃಶ್ಯ ಇಡೀ ಪ್ರಪಂಚದ ಮಾಧ್ಯಮಗಳಲ್ಲಿ ಮುಖ್ಯ ಸುದ್ದಿಯಾಯಿತು. ಆ ಭೀಕರ ಸಮಯದಲ್ಲಿ ದೇಶದ ಜನ ವ್ಯಾಕ್ಸಿನ್ ಕೇಂದ್ರಗಳ ಮುಂದೆ ನುಗ್ಗಲಿನಲ್ಲಿ ಹೋದರೆ ಅಲ್ಲಿ ಬೋರ್ಡ್ ಇರ್ತಿತ್ತು, ನೋ ಸ್ಟಾಕ್, ಲಸಿಕೆ ಲಭ್ಯವಿಲ್ಲ. ಯಾಕಂದರೆ ನಮ್ಮ ದೇಶದ ಜನರಿಗೆ ಕನಿಷ್ಠ ಮೊದಲ ಡೋಸ್ ಲಸಿಕೆಯು ಸಿಗುವ ಮೊದಲೇ ಕೇಂದ್ರ ಸರ್ಕಾರ ಬರೋಬ್ಬರಿ 6.6 ಕೋಟಿ ಡೋಸ್ ಲಸಿಕೆಗಳನ್ನು ಜಾಗತಿಕವಾಗಿ ವಿಶ್ವಗುರು ಎನಿಸಿಕೊಳ್ಳುವ PR ಗಿಮಿಕ್ಗಾಗಿ ವಿದೇಶಗಳಿಗೆ ರಫ್ತು ಮಾಡಿಬಿಟ್ಟಿತ್ತು. ದೇಶದ ಯುವಜನರಿಗೆ ಲಸಿಕೆ ನೀಡಲು ಹಣವಿಲ್ಲದೆ ರಾಜ್ಯ ಸರ್ಕಾರಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಗತಿಕ ಟೆಂಡರ್ ಕರೆಯಬೇಕಾದ ಅಸಹಾಯಕ ಪರಿಸ್ಥಿತಿಯನ್ನು ಇದೇ ಕೇಂದ್ರ ಸರ್ಕಾರ ಸೃಷ್ಟಿಸಿತ್ತು. ಸ್ನೇಹಿತರೆ, ಸ್ವಂತ ದೇಶದ ಪ್ರಜೆಗಳ ಜೀವವನ್ನು ಪಣಕ್ಕಿಟ್ಟು ಹೊರ ದೇಶಗಳಲ್ಲಿ ಇಮೇಜ್ ಬಿಲ್ಡಿಂಗ್ ಮಾಡಲು ಹೋದ ಇಂತಹ ಬೇಜವಾಬ್ದಾರಿ ವಿದೇಶಾಂಗ ಮತ್ತು ಆರೋಗ್ಯ ನೀತಿ ಪ್ರಪಂಚದ ಬೇರಾವ ದೇಶದಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಬಾಸ್. ಇತ್ತ ದೇಶದ ಒಳಗೆ ಸಾಮಾನ್ಯ ಜನ ಆಕ್ಸಿಜನ್ ಇಲ್ಲದೆ ಹೆಣವಾಗ್ತಿದ್ರು. ಮಧ್ಯಮ ವರ್ಗದವರು ಖಾಸಗಿ ಆಸ್ಪತ್ರೆಗಳ ಲಕ್ಷಾಂತರ ರೂಪಾಯಿಗಳ ಬಿಲ್ ಕಟ್ಟಿ ಭಿಕ್ಷುಕರಾಗ್ತಿದ್ರು. ಮತ್ತೊಂದೆಡೆ ಲಾಕ್ಡೌನ್ನಿಂದಾಗಿ ದೇಶದ 90% ಸಣ್ಣ ಉದ್ಯಮಗಳು, ಹೋಟೆಲ್ಗಳು, ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು, ಸಾರಿಗೆ ವಲಯ ಸಂಪೂರ್ಣವಾಗಿ ಮುಚ್ಚಿ ಹೋಗಿ ಕೋಟ್ಯಂತರ ಜನ ಉದ್ಯೋಗ ಕಳ್ಕೊಂಡಿದ್ರು. ಭಾರತದ ಆರ್ಥಿಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ GDP ಬೆಳವಣಿಗೆ ದರ -23.9%ಗೆ ಕುಸಿದು ಪಾತಾಳ ತಲುಪಿತ್ತು. ದೇಶದ ಆರ್ಥಿಕತೆಯೇ ಸಂಪೂರ್ಣವಾಗಿ ಧ್ವಂಸವಾಯಿತು ಅಂತ ಆರ್ಥಿಕ ತಜ್ಞರು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ರು. ಆದರೆ ಇದೇ ಭೀಕರ ದುರಂತದ ಕಾಲದಲ್ಲೂ ಒಬ್ಬ ಆಪ್ತ ಕಾರ್ಪೊರೇಟ್ ಕುಬೇರನ ಸಂಪತ್ತು ಮಾತ್ರ ರಾಕೆಟ್ ವೇಗದಲ್ಲಿ ಏರ್ತಿತ್ತು. ಅವರೇ ಮುಖೇಶ್ ಅಂಬಾನಿ. 2020 ಏಪ್ರಿಲ್ನಿಂದ ಜುಲೈ ನಡುವಿನ 4 ತಿಂಗಳಲ್ಲಿ, ಅಂದರೆ ಇಡೀ ದೇಶ ಕಂಪ್ಲೀಟ್ ಲಾಕ್ಡೌನ್ ಆಗಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಉದ್ಯೋಗವಿಲ್ಲದೆ ಮನೆಯೊಳಗೆ ಬಂಧಿಯಾಗಿದ್ದಾಗ ರಿಲಯನ್ಸ್ ಇಂಡಸ್ಟ್ರೀಸ್ನ ಜಿಯೋ ಪ್ಲಾಟ್ಫಾರ್ಮ್ಸ್ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಭಾರಿ ದೊಡ್ಡ ಆರ್ಥಿಕ ಆಟ ಆಡ್ತು. ಆ ಆಟದ ಕ್ರೋನಿ ಲಿಂಕನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಬಾಸ್. ಸಾಮಾನ್ಯ ಜನರ ಸಣ್ಣ ಪುಟ್ಟ ಅಂಗಡಿಗಳಿಗೆ, ಉದ್ಯಮಿಗಳಿಗೆ ಬೀಗ ಬಿದ್ದಿತ್ತು. ಅವರು ದಿವಾಳಿಯಾಗ್ತಿದ್ರು. ಆದರೆ ರಿಲಯನ್ಸ್ ಜಿಯೋಗೆ ಮಾತ್ರ ಜಾಗತಿಕ ಟೆಕ್ ದೈತ್ಯರಾದ ಫೇಸ್ಬುಕ್, ಮೆಟಾ, ಗೂಗಲ್, ಸಿಲ್ವರ್ ಲೇಕ್, KKR ಮತ್ತು ಜನರಲ್ ಅಟ್ಲಾಂಟಿಕ್ ಅಂತಹ ಬೃಹತ್ ಅಮೆರಿಕನ್ ಇನ್ವೆಸ್ಟ್ಮೆಂಟ್ ಸಂಸ್ಥೆಗಳು ಸಾಲುಗಟ್ಟಿ ಬಂದು ಬಂಡವಾಳ ಹೂಡಿದವು. ಕೇವಲ 4 ತಿಂಗಳಲ್ಲಿ ಮುಖೇಶ್ ಅಂಬಾನಿ ಜಿಯೋ ಸಂಸ್ಥೆಯ 33%ಕ್ಕೂ ಹೆಚ್ಚು ಷೇರುಗಳನ್ನು ವಿದೇಶಿ ಕಂಪನಿಗಳಿಗೆ ಮಾರಿ ಬರೋಬ್ಬರಿ 1.52 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆಯನ್ನು ತಮ್ಮ ಖಾತೆಗೆ ಜಮಾ ಮಾಡಿಕೊಂಡ್ರು. ಈ ಜಾಗತಿಕ ಡೀಲ್ಗಳ ಬೆನ್ನಲ್ಲೇ ಮುಖೇಶ್ ಅಂಬಾನಿ ಪ್ರಪಂಚದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಟಾಪ್ 5ರೊಳಗೆ ಎಂಟ್ರಿ ಕೊಟ್ಟರು. ಇಡೀ ದೇಶದ GDP ಮೈನಸ್ನಲ್ಲಿದ್ದಾಗ, ದೇಶದ ಜನ ಊಟಕ್ಕಿಲ್ಲದೆ ಒದ್ದಾಡ್ತಿದ್ದಾಗ ಒಬ್ಬ ವ್ಯಕ್ತಿಯ ಸಂಪತ್ತು ಮಾತ್ರ 1 ಲಕ್ಷ ಕೋಟಿ ದಾಟಿತ್ತು. ಹೇಗೆ? ಯಾಕಂದರೆ ಲಾಕ್ಡೌನ್ನಿಂದಾಗಿ ಇಡೀ ದೇಶದ ಶಿಕ್ಷಣ, ಉದ್ಯೋಗ, ಬ್ಯಾಂಕಿಂಗ್, ವ್ಯಾಪಾರ ಎಲ್ಲವೂ ಆನ್ಲೈನ್ ಮತ್ತು ಡಿಜಿಟಲ್ ಆಗಬೇಕಾಯಿತು. ಜನ ಇಂಟರ್ನೆಟ್ ಡೇಟಾ ಬಳಸಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಜಾಗತಿಕ ಮಾರುಕಟ್ಟೆಗೆ ಒಂದು ಸಂದೇಶ ರವಾನಿಸಲಾಯಿತು. ಭಾರತದ 140 ಕೋಟಿ ಜನರ ಡಿಜಿಟಲ್ ಮಾರುಕಟ್ಟೆಯ ಏಕಸ್ವಾಮ್ಯ ಜಿಯೋ ಕೈಯಲ್ಲಿದೆ. ಮೊನೋಪಲಿ ಅಂತಾರೆ ಇದನ್ನು. ಈ ಮೊನೋಪಲಿ ಸೃಷ್ಟಿಯಾಗಲು ನಮ್ಮದೇ ದೇಶದ ಸರ್ಕಾರಿ ಸ್ವಾಮ್ಯದ BSNL ಸಂಸ್ಥೆಗೆ 4G ಸ್ಪೆಕ್ಟ್ರಮ್ ನೀಡದೆ ಹೇಗೆ ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡಲಾಗಿತ್ತು ಮತ್ತು ವೊಡಾಫೋನ್, ಐಡಿಯಾ ಕಂಪನಿಗಳು ಮುಳುಗುವಂತೆ ಟ್ಯಾಕ್ಸ್ ನಿಯಮಗಳನ್ನು ಬಳಸಲಾಗಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವ ಕಟು ಸತ್ಯ. ಕಾರ್ಪೊರೇಟ್ ಹಿತಾಸಕ್ತಿಗಳ ಪರವಾಗಿದ್ದ ಸರ್ಕಾರದ ಧೋರಣೆ ಇಲ್ಲಿಗೆ ನಿಲ್ಲಲಿಲ್ಲ ಸ್ನೇಹಿತರೆ.
ಕೋವಿಡ್ ಬಿಕ್ಕಟ್ಟಿನ ಸಮಯದಲ್ಲಿ ಅಮೆರಿಕ, UK ಮತ್ತು ಯುರೋಪ್ ದೇಶಗಳು ತಮ್ಮ ದೇಶದ ಸಾಮಾನ್ಯ ಜನರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನಗದು ಹಣವನ್ನು ಜಮಾ ಮಾಡಿ ಅವರ ಕೈಗೆ ಖರೀದಿ ಸಾಮರ್ಥ್ಯ ನೀಡಿ ಬದುಕಿಗೆ ಆಸರೆಯಾಗಿದ್ದವು. ಆದರೆ ಭಾರತ ಸರ್ಕಾರ ಘೋಷಿಸಿದ 20 ಲಕ್ಷ ಕೋಟಿ ರೂಪಾಯಿಗಳ ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಕೇವಲ ಬ್ಯಾಂಕ್ಗಳ ಮೂಲಕ ಸಾಲ ಕೊಡುವ ಒಂದು ದೊಡ್ಡ ಗಿಮಿಕ್ ಆಗಿತ್ತು. ಸಾಲದ ಸುಳಿಗೆ ಸಿಲುಕಿದ್ದ ಸಣ್ಣ ವ್ಯಾಪಾರಿಗಳಿಗೆ ಮತ್ತಷ್ಟು ಸಾಲ ತೆಗೆದುಕೊಳ್ಳಿ ಅಂತ ಹೇಳಿದ್ದು ಬಿಟ್ಟರೆ ಸರ್ಕಾರ ನೇರವಾಗಿ ಜನರಿಗೆ ಯಾವುದೇ ದೊಡ್ಡ ಆರ್ಥಿಕ ನೆರವು ನೀಡಲಿಲ್ಲ. ಬಡವರಿಗೆ ಸಿಕ್ಕಿದ್ದು ಕೇವಲ 5 kg ಅಕ್ಕಿ ಮತ್ತು ಬೇಳೆ ಮಾತ್ರ. ಆದರೆ ಅದೇ ಸಮಯದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ನಿಯಂತ್ರಣಗಳನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಲಾಯಿತು. ಪರಿಸರ ಪ್ರಭಾವದ ಮೌಲ್ಯಮಾಪನ EIA ಕರಡನ್ನೇ ಬದಲಾಯಿಸಿ ಯಾವುದೇ ಸಾರ್ವಜನಿಕ ಒಪ್ಪಿಗೆ ಇಲ್ಲದೆ ಕಾರ್ಪೊರೇಟ್ ಸಂಸ್ಥೆಗಳು ಅರಣ್ಯ ನಾಶ ಮಾಡಿ ಪ್ರಾಜೆಕ್ಟ್ ಮಾಡಲು ಹಾದಿ ಸುಗಮ ಮಾಡಿಕೊಡಲಾಯಿತು. ಬ್ಯಾಂಕ್ಗಳು ಸಾಮಾನ್ಯ ಜನರ EMI ಮೇಲಿನ ಬಡ್ಡಿಗೆ ಮೊರಟೋರಿಯಂ ನೆಪದಲ್ಲಿ ಚಕ್ರ ಬಡ್ಡಿ ಹಾಕಿದವು. ಆದರೆ ಅದೇ ಕೋವಿಡ್ ವರ್ಷದಲ್ಲಿ ದೇಶದ ಟಾಪ್ ಕಾರ್ಪೊರೇಟ್ ಸುಸ್ತಿದಾರರ ಬರೋಬ್ಬರಿ 2.02 ಲಕ್ಷ ಕೋಟಿ ರೂಪಾಯಿಗಳ ಬ್ಯಾಂಕ್ ಸಾಲವನ್ನು ಸದ್ದಿಲ್ಲದೆ ರೈಟ್ ಆಫ್ ಮಾಡಿ ಮನ್ನಾ ಮಾಡಲಾಯಿತು. ಬಾಸ್, ಇದು ಕೋವಿಡ್ ಕಾಲದ ನೈಜ ಚಿತ್ರಣ. ಸಾಮಾನ್ಯ ಜನರಿಗೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗಲಿಲ್ಲ, ಆಕ್ಸಿಜನ್ ಸಿಗಲಿಲ್ಲ, ಸ್ಮಶಾನದಲ್ಲಿ ಜಾಗವೂ ಸಿಗಲಿಲ್ಲ. ದೇಶದ ಯುವ ಜನರು ಉದ್ಯೋಗ ಕಳ್ಕೊಂಡು ಬೀದಿಗೆ ಬಿದ್ದರು. ಆದರೆ ನಮ್ಮ ವಿದೇಶಾಂಗ ನೀತಿ ವಿದೇಶಗಳಲ್ಲಿ ಲಸಿಕೆ ಹಂಚಿ ಜಾಗತಿಕವಾಗಿ ವಾಹ್ ಎನಿಸಿಕೊಳ್ಳುವುದರಲ್ಲೇ ಬ್ಯುಸಿಯಾಗಿತ್ತು. ದೇಶದ ಒಳಗೆ ಜನ ಉಸಿರುಗಟ್ಟಿ ಸಾಯ್ತಿದ್ದಾಗ ಕಾರ್ಪೊರೇಟ್ ಕುಬೇರರ ಸಂಪತ್ತು ಮಾತ್ರ ಜಾಗತಿಕ ಡೀಲ್ಗಳ ಮೂಲಕ ಲಕ್ಷ ಕೋಟಿಗಳಷ್ಟು ವೃದ್ಧಿಯಾಗ್ತಿತ್ತು. ಇದೇನ ಆತ್ಮನಿರ್ಭರ ಭಾರತ? ಇದೇನ ಬಡವರ ಕಲ್ಯಾಣ ಮಾಡುವ ಸರ್ಕಾರ? ಶ್ರೀಮಂತರ ಸಂಪತ್ತು ರಾಕೆಟ್ ವೇಗದಲ್ಲಿ ಏರಿತು. ಬಡವರು ಮತ್ತು ಮಧ್ಯಮ ವರ್ಗದವರು ಆಸ್ಪತ್ರೆಯ ಬಿಲ್ ಕಟ್ಟಿ ಸಾಲದ ಸುಳಿಗೆ ಸಿಲುಕಿ ಮತ್ತಷ್ಟು ಪಾತಾಳಕ್ಕೆ ಕುಸಿದರು. ಕೋವಿಡ್ ದುರಂತದ ಕಣ್ಣೀರು ಇನ್ನೂ ಒಣಗಿರಲಿಲ್ಲ. ಅಷ್ಟರಲ್ಲೇ 2021 ಕೊನೆಯಲ್ಲಿ ಭಾರತದ ಇತಿಹಾಸದಲ್ಲೇ ಕಾಣದ ಅತಿ ದೊಡ್ಡ ಮತ್ತು ಐತಿಹಾಸಿಕ ಜನಾಂದೋಲನ ದೆಹಲಿಯ ಗಡಿಗಳಲ್ಲಿ ಶುರುವಾಗುತ್ತೆ. ಅದೇ ಐತಿಹಾಸಿಕ ರೈತ ಹೋರಾಟ. ಪ್ರಧಾನಿ ಮೋದಿಯವರು ವಿದೇಶಗಳಲ್ಲಿ ಪರಿಸರ, ಹಸಿರು ಇಂಧನ ಮತ್ತು ಗ್ಲೋಬಲ್ ಕ್ಲೈಮೇಟ್ ಬಗ್ಗೆ ಭಾಷಣ ಮಾಡ್ತಿದ್ರೆ, ಇತ್ತ ದೇಶದ ಒಳಗೆ ಕಾರ್ಪೊರೇಟ್ ಕುಬೇರರಾದ ಅಂಬಾನಿ, ಅದಾನಿಯವರಿಗಾಗಿ ಇಡೀ ಕೃಷಿ ವಲಯವನ್ನೇ ಅಡವಿಡಲು 3 ಕರಾಳ ಕೃಷಿ ಕಾಯ್ದೆಗಳನ್ನು ತರಲಾಗಿತ್ತು. ಆ ಹೋರಾಟದ ಅಸಲಿ ಕಥೆ ಏನು? ದೇಶದ ರೈತರನ್ನ ಪಿಜ್ಜಾ ತಿನ್ನುವವರು, ಆಂದೋಲನ ಜೀವಿಗಳು ಅಂತ ನಿಂದಿಸಿದ ವ್ಯವಸ್ಥೆಯ ಮರ್ಮವೇನು? ಮತ್ತು ಅದಾನಿ ಗ್ರೂಪ್ ದೇಶಾದ್ಯಂತ ನಿರ್ಮಿಸಿದ ಬೃಹತ್ ಕೃಷಿ ಗೋದಾಮುಗಳ ರಹಸ್ಯ ಲಿಂಕ್ ಏನು? ಎಲ್ಲವನ್ನ ಮುಂದಿನ ಎಪಿಸೋಡ್ನಲ್ಲಿ ಯಾವುದೇ ಕಂಜೂಸುತನವಿಲ್ಲದೆ ಕಂಪ್ಲೀಟ್ ಡೇಟಾ ಮತ್ತು ದಾಖಲೆಗಳೊಂದಿಗೆ ಎಳೆಯಾಗಿ ಬಿಡಿಸಿಡ್ತೇನೆ. ಕಾಯ್ತಾ ಇರಿ, ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.